2026 ಆ ಹೊತ್ತಿಗ ಭಾರತದ ಷೇರ್ ಮಾರುಕಟ್ಟೆ ಎಲ್ಲಿರಬಹುದು? ಇದು ಇವತ್ತು ಪ್ರತಿಯೊಬ್ಬ ಹೂಡಿಕೆದಾರರ ಮನಸ್ಸಲ್ಲಿರೋ ಪ್ರಶ್ನೆ. ನಮಸ್ಕಾರ. ಇವತ್ತಿನ ನಮ್ಮಿ ಚರ್ಚೆಯಲ್ಲಿ ನಾವು ಮೋತಿಲಾಲ್ ಓಸ್ವಾಲ್ ಅವರ ಒಂದು ಆಳವಾದ ಕಾರ್ಯತಂತ್ರದ ವರದಿಯನ್ನಿಟ್ಕೊಂಡು ನಿಫ್ಟಿ 50ರ ಟಾಪ್ 5 ಸಂಭಾವ್ಯ ಸ್ಟಾಕ್ಗಳು ಯಾವಿರ್ಬೋದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಒಂದು ಕಡೆ ನೋಡಿದ್ರೆ ಭಾರತದ ಆರ್ಥಿಕತೆ ಬಲವಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾವೆ. ಆದರೆ ಶೇರ್ ಮಾರುಕಟ್ಟೆ ಮಾತ್ರ ಯಾಕೋ ಒತ್ತಡದಲ್ಲಿರೋ ಹಾಗೆ ಕಾಣ್ತಿದೆ. ಇದರಿಂದ ಹೂಡಿಕೆದಾರರಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಗಿದೆ. ಇದಕ್ಕೆ ಅಸಲಿ ಕಾರಣವಾದ್ರೂ ಏನು? ಈ ಗೊಂದಲದ ನಡುವೆ ಒಂದು ಸ್ಪಷ್ಟವಾದ ದಾರಿಯನ್ನ ಕಂಡಿಡಿಯೋದು ಹೇಗೆ? ಈ ಗೊಂದಲಕ್ಕೆ ಕಾರಣ ಎರಡು ಪ್ರಬಲ ಆದ್ರೆ ಒಂದಕ್ಕೊಂದು ವಿರುದ್ಧವಾದಿರುವ ಶಕ್ತಿಗಳು. ಒಂದು ಕಡೆ ಜಾಗತಿಕ ರಾಜಕೀಯದ ಅನಿಶ್ಚಿತತೆ, ಟ್ರಂಪ್ ಸುಂಕದ ಭೀತಿ, ವಿದೇಶಿ ಹೂಡಿಕೆದಾರರ ಮಾರಾಟದಂಥ ಬಿರುಗಾಳಿ ಬೀಸ್ತಾ ಇದೆ. ಇನ್ನೊಂದ್ ಕಡೆ ನಮ್ಮ ದೇಶದೊಳಗೆ ಒಳ್ಳೆ ಜಿಡಿಪಿ ಬೆಳವಣಿಗೆ, ಕಡಿಮೆ ಹಣದುಬ್ಬರ, ತೆರಿಗೆ ಕಡಿತದಂತಹ ಬಲವಾದ ಅಡಿಪಾಯ ಇದೆ. ಈ ಎರಡರ ನಡುವಿನ ಜಗ್ಗಾಟದಲ್ಲೇ ಮಾರುಕಟ್ಟೆ ಅಲುಗಾಡ್ತಾ ಇದೆ. ಹಾಗಾದ್ರೆ ಇಂತಹ ಅನಿಶ್ಚಿತತೆಯ ಸಮಯದಲ್ಲಿ ದಾರಿಯಾವುದೋ? ಮೋತಿಲಾಲ್ ಓಸ್ವಾಲ್ ಅವರ 300ಕ್ಕೂ ಹೆಚ್ಚು ಪುಟಗಳ ಒಂದು ವಿಸ್ತೃತ ವರದಿ ನಮಗೆ ಒಂದು ಸಂಭಾವ್ಯ ಮಾರ್ಗಸೂಚಿಯನ್ನ ನೀಡುತ್ತೆ. ಇದು ಬರೀ ಅಂಕಿಅಂಶಗಳ ಸಂಗ್ರಹ ಅಷ್ಟೇ ಅಲ್ಲ, ಭಾರತದ ಆರ್ಥಿಕ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟವಾದ ದೃಷ್ಟಿಕೋನವನ್ನೇ ನಮ್ಮ ಮುಂದಿಡುತ್ತೆ. ಬನ್ನಿ, ಈ ವರದಿಯ ಆಧಾರದ ಮೇಲೆ ನಮ್ಮ ವಿಶ್ಲೇಷಣೆಯನ್ನ ಮುಂದುವರಿಸೋಣ. ವರದಿ ಸೂಚಿಸುವ ಮೊದಲ ಪ್ರಮುಖ ಆಧಾರಸ್ತಂಭ ದಿ ಕ್ರೆಡಿಟ್ ಇಂಜಿನ್, ಅಂದ್ರೆ ಸಾಲದ ಯಂತ್ರ. ಇದು ಭಾರತದ ಆರ್ಥಿಕತೆಯ ಅತ್ಯಂತ ಮೂಲಭೂತ ಶಕ್ತಿಯಾದ ಸಾಲ ಚಕ್ರದ ಮೇಲೆ ಫೋಕಸ್ ಮಾಡುತ್ತೆ. ಹಾಗಿದ್ರೆ ಇದರ ಅರ್ಥ ಏನು? ಬನ್ನಿ ನೋಡೋಣ. ಹಾಗಾದ್ರೆ ಈ ಕ್ರೆಡಿಟ್ ಇಂಜಿನ್ ಅಂದ್ರೇನು? ಅಂದ್ರೆ ಇದು ಬರೀ ಯಾವುದೋ ಒಂದು ಬ್ಯಾಂಕ್ ಮೇಲೆ ಹೂಡಿಕೆ ಮಾಡೋದಲ್ಲ, ಬದಲಾಗಿ ಭಾರತದ ಸಂಪೂರ್ಣ ಆರ್ಥಿಕತೆಯ ಸಾಲದ ಬೆಳವಣಿಗೆಯ ಚಕ್ರದ ಮೇಲೆ ನಂಬಿಕೆ ಇಡೋದು. ನೋಡಿ, ಆರ್ಥಿಕತೆ ಬೆಳೆದಂತೆಲ್ಲ ಸಾಲದ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಈ ಚಕ್ರದ ಲಾಭವನ್ನ ಪಡೆಯೋದೇ ಈ ತಂತ್ರದ ಮುಖ್ಯ ಉದ್ದೇಶ. ಹಾಗಾದ್ರೆ ಈ ತಂತ್ರದ ಪ್ರತಿನಿಧಿ ಯಾರು? ವರದಿ ಯಾರನ್ನಾಯ್ಕೆ ಮಾಡಿದೆ ಗೊತ್ತಾ? ಅದು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ SBI. ಇಲ್ಲಿರೋ ಮುಖ್ಯ ಆಲೋಚನೆ ಏನು ಅಂದ್ರೆ, ಇದು ಕೇವಲ ಒಂದು ಬ್ಯಾಂಕ್ ಮೇಲಿನ ಹೂಡಿಕೆಯಲ್ಲ, ಬದಲಿಗೆ ಭಾರತದ ಸಂಪೂರ್ಣ ಸಾಲ ಚಕ್ರದ ಮೇಲಿನ ನಂಬಿಕೆ ಅಲ್ವಾ? ದೇಶದ ಅತಿದೊಡ್ಡ ಬ್ಯಾಂಕ್ ಆಗಿ SBI ಈ ಚಕ್ರದ ಅತ್ಯುತ್ತಮ ಪ್ರತಿಬಿಂಬವಾಗಿದೆ. ನೋಡಿ, ಯಾವುದೇ ಹೂಡಿಕೆಗೆ ಎರಡು ಮುಖಗಳಿರುತ್ತವೆ. SBIಯ ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ ಅದರ ಸುಧಾರಿತ ಆಸ್ತಿ ಗುಣಮಟ್ಟ, ಅಂದ್ರೆ ಕೆಟ್ಟ ಸಾಲಗಳು ಕಡಿಮೆ ಆಗಿರೋದು ಒಂದು ದೊಡ್ಡ ಬಲ. ಹಾಗೆಯೇ ದೇಶದ ಮೂಲೆ ಮೂಲೆಯಲ್ಲೂ ಇರೋ ಅದರ ಬಲವಾದ ಠೇವಣಿ ಜಾಲ ಅದಕ್ಕೆ ಸ್ಥಿರತೆಯನ್ನ ಕೊಡುತ್ತೆ. ಆದರೆ ರಿಸ್ಕ್ ಕೂಡ ಇದೆ. ಒಂದು ವೇಳೆ ದೇಶದ ಆರ್ಥಿಕತೆ ನಿಧಾನವಾದ್ರೆ ಅದರ ನೇರ ಪರಿಣಾಮ SBI ಮೇಲೆ ಆಗುತ್ತೆ. ಜೊತೆಗೆ ಖಾಸಗಿ ಬ್ಯಾಂಕುಗಳಿಂದ ಸ್ಪರ್ಧೆ ಕೂಡ ಜೋರಾಗೇ ಇದೆ. ಸರಿ, ಸಾಲದ ಚಕ್ರದಿಂದ ಮುಂದೆ ಬರೋಣ. ವರದಿಯು ನಮ್ಮನ್ನ ಭಾರತದ ಆರ್ಥಿಕತೆಯ ಮತ್ತೊಂದು ದೊಡ್ಡ ಶಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದುವೇ ದಿ ಕನ್ಸಂಪ್ಷನ್ ಸ್ಟೋರಿ ಅಥವಾ ಬಳಕೆಯ ಕಥೆ. ಅಂದ್ರೆ ನಿಮ್ಮ ಹಾಗೆ ಸಾಮಾನ್ಯ ಜನ ಮಾಡೋ ಖರ್ಚಿನ ಮೇಲೆ ಫೋಕಸ್ ಮಾಡೋದು. ಈ ತಂತ್ರದ ಸರಳ ಅರ್ಥ ಭಾರತದ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆಯ ಹೆಚ್ಚುತ್ತಿರುವ ಖರೀದಿ ಸಾಮರ್ಥ್ಯದ ಮೇಲೆ ಹೂಡಿಕೆ ಮಾಡೋದು. ಇದು ಕೇವಲ ಐಷಾರಾಮಿ ವಸ್ತುಗಳ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ನಮ್ಮ ದೈನಂದಿನ ಅಗತ್ಯಗಳ ಮೇಲಿನ ಖರ್ಚನ್ನು ಕೂಡ ಒಳಗೊಂಡಿದೆ. ಈ ಬಳಕೆಯ ಕಥೆಯಲ್ಲಿ ವರದಿಯ ಮೊದಲ ಆಯ್ಕೆ ಟೈಟನ್. ಯಾಕೆ ಟೈಟನ್? ಯಾಕಂದ್ರೆ ಇದು ಭಾರತದ ಹೆಚ್ಚುತ್ತಿರುವ ವಿವೇಚನಾ ಖರ್ಚು ಮತ್ತು ಪ್ರೀಮಿಯಂ ಉತ್ಪನ್ನಗಳತ್ತ ಒಲವು ತೋರುತ್ತಿರುವ ದೀರ್ಘಕಾಲೀನ ಆಟವಾಡಿದೆ. ಸರಳವಾಗಿ ಹೇಳೋದಾದ್ರೆ, ಇವತ್ತು ಜನರು ಸ್ಥಳೀಯ ಅಕ್ಕಸಾಲಿಗರಿಂದ ಖರೀದಿ ಮಾಡೋದಕ್ಕಿಂತ ತನಿಷ್ಕ್ನಂತಹ ಬ್ರ್ಯಾಂಡ್ಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಿದ್ದಾರೆ ಅಲ್ವಾ? ಟೈಟನ್ ಇದರ ನೇರ ಲಾಭವನ್ನ ಪಡೆಯುತ್ತಿದೆ. ಟೈಟಾನನ ಅತಿದೊಡ್ಡ ಬಲ ಅಂದ್ರೆ ಅದರ ತನಿಷ್ಕ್ ಬ್ರ್ಯಾಂಡ್ ಮೇಲೆ ಜನರಿಟ್ಟಿರೋ ನಂಬಿಕೆ. ಇದು ಸಂಘಟಿತ ಆಭರಣ ಮಾರುಕಟ್ಟೆಯಲ್ಲಿ ಅದಕ್ಕೆ ಸಿಂಹಪಾಲನ ಕೊಟ್ಟಿದೆ. ಆದ್ರೆ ಒಂದು ದೊಡ್ಡ ರಿಸ್ಕ್ ಕೂಡ ಇದೆ. ಅದರ ವ್ಯವಹಾರ ಚಿನ್ನದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಒಂದು ವೇಳೆ ಚಿನ್ನದ ಬೆಲೆ ದೀರ್ಘಕಾಲದವರೆಗೆ ಗಗನಕ್ಕೇರಿದ್ರೆ ಅದು ಬೇಡಿಕೆಯ ಮೇಲೆ ಹೊಡೆತ ಕೊಡಬಹುದು. ಇದು ಅದರ ಪ್ರಮುಖ ಅಪಾಯಗಳಲ್ಲಿ ಒಂದು. ಟೈಟಾನ್ನ ಬೆಳವಣಿಗೆ ಕೇವಲ ಮಾತಲ್ಲ, ನಂಬರ್ಸ್ ಕೂಡ ಇದನ್ನೇ ಹೇಳುತ್ತೆ. ಇತ್ತೀಚಿನ ತ್ರೈಮಾಸಿಕ ವರದಿಯಲ್ಲಿ ಕಂಪನಿಯ ಗ್ರಾಹಕ ವ್ಯವಹಾರದ ಆದಾಯ ಬರೋಬ್ಬರಿ 40% ಏರಿಕೆಯಾಗಿದೆ. ಅಬ್ಬಾ, 40% ಅಂದ್ರೆ ಸುಮ್ನೆನಾ? ಮಾರುಕಟ್ಟೆಯಲ್ಲಿ ಅದರ ಹಿಡಿತ ಎಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಳಕೆಯ ಕಥೆಯಲ್ಲಿನ ಎರಡನೇ ಆಯ್ಕೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ವರದಿಯ ಪ್ರಕಾರ ಈ ಸ್ಟಾಕ್ ಗ್ರಾಮೀಣ ಚೇತರಿಕೆ,
ಆಟೋಮೊಬೈಲ್ ಚಕ್ರ ಮತ್ತು ಬಲವಾದ ಉತ್ಪನ್ನ ಕಾರ್ಯಗತಗೊಳಿಸುವಿಕೆಯ ಸಂಗಮದಲ್ಲಿದೆ. ಅಂದ್ರೆ ಇದು ನಗರ ಮತ್ತು ಗ್ರಾಮೀಣ ಎರಡೂ ಬೇಡಿಕೆಗಳನ್ನ ಒಂದೇ ಕಡೆ ಹಿಡಿದಿಟ್ಟಿದೆ. M&Mನ ಶಕ್ತಿ ಇರೋದೇ ಅದರ ದ್ವಿಮುಖ ತಂತ್ರದಲ್ಲಿ. ನಗರ ಮಾರುಕಟ್ಟೆಯಲ್ಲಿ ಅದರ SUVಗಳು, ವಿಶೇಷವಾಗಿ ಥೋರ್ ಮತ್ತು XUV 700 ಸೂಪರ್ ಪರ್ಫಾರ್ಮ್ ಮಾಡ್ತಿವೆ. ಅದೇ ಸಮಯದಲ್ಲಿ ಗ್ರಾಮೀಣ ಭಾರತದಲ್ಲಿ ಅದರ ಟ್ರ್ಯಾಕ್ಟರ್ ವಿಭಾಗ ಪ್ರಶ್ನಾತೀತ ನಾಯಕ. ಆದರೆ ಅದರ ದೊಡ್ಡ ರಿಸ್ಕ್ ಅಂದ್ರೆ ಗ್ರಾಮೀಣ ಆರ್ಥಿಕತೆಯ ಮೇಲಿನ ಅವಲಂಬನೆ. ಒಂದು ವೇಳೆ ಮಳೆ ಕೈಕೊಟ್ರೆ ಅಥವಾ ಗ್ರಾಮೀಣ ಬೇಡಿಕೆ ಕುಸಿದರೆ ಅದರ ನೇರ ಪರಿಣಾಮ M&M ಮೇಲೆ ಬೀಳುತ್ತೆ. M&Mನ ಗ್ರಾಮೀಣ ಶಕ್ತಿಗೆ ಸಾಕ್ಷಿ ಬೇಕಾ? ಈ ನಂಬರ್ ನೋಡಿ. ಇತ್ತೀಚಿನ ಮಾರಾಟದ ಡೇಟಾದ ಪ್ರಕಾರ ಕಂಪನಿಯ ಟ್ರ್ಯಾಕ್ಟರ್ ವಿಭಾಗವು ವರ್ಷದಿಂದ ವರ್ಷಕ್ಕೆ ಬರೋಬ್ಬರಿ 39% ಬೆಳವಣಿಗೆ ಕಂಡಿದೆ. ಗ್ರಾಮೀಣ ಆರ್ಥಿಕತೆ ಚೇತರಿಸ್ಕೊಳ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಂಕೇತ ಬೇಕಿಲ್ಲ. ಸಾಂಪ್ರದಾಯಿಕ ಸಾಲ ಮತ್ತು ಬಳಕೆಯಿಂದ ವರದಿಯು ನಮ್ಮನ್ನು ಈಗ ಭವಿಷ್ಯದತ್ತ ಕೊಂಡೊಯ್ಯುತ್ತದೆ. ನಮ್ಮ ಮೂರನೇ ಮತ್ತು ಅಂತಿಮ ಸ್ತಂಭ, ದಿ ಡಿಜಿಟಲ್ ಫ್ಯೂಚರ್. ಇದು ತಂತ್ರಜ್ಞಾನ ಮತ್ತು ಪ್ಲಾಟ್ಫಾರ್ಮ್ ಆಧಾರಿತ ಆರ್ಥಿಕತೆಯ ಮೇಲೆ ಬೆಳಕು ಚೆಲ್ಲುತ್ತೆ. ಈ ಡಿಜಿಟಲ್ ಫ್ಯೂಚರ್ ತಂತ್ರವು 2 ಕಥೆಗಳನ್ನ ಹೇಳುತ್ತೆ. ಒಂದು, ಗ್ಲೋಬಲ್ ಲೆವೆಲ್ನಲ್ಲಿ ಭಾರತದ ಟೆಕ್ ನಾಯಕತ್ವದ ಕಥೆ, ಮತ್ತು 2, ನಮ್ಮ ದೇಶದೊಳಗೆ ನಡೀತಾ ಇರೋ ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಾಂತಿಯ ಕಥೆ. ಈ ವಿಭಾಗದಲ್ಲಿನ ಮೊದಲ ಆಯ್ಕೆ ಇನ್ಫೋಸಿಸ್. ವರದಿಯು ಇದನ್ನ ಹೇಗೆ ವಿವರಿಸುತ್ತೆ ಅಂದ್ರೆ, ಯಾವುದೇ ರಚನಾತ್ಮಕ ಸಮಸ್ಯೆ ಇಲ್ಲದೆ ಕೇವಲ ಚಾಲ್ತಿಯಲ್ಲಿರುವ ಆರ್ಥಿಕ ಮಂದಗತಿಯನ್ನು ಎದುರಿಸುತ್ತಿರುವ ಉತ್ತಮ ಗುಣಮಟ್ಟದ ವ್ಯವಹಾರ. ಅಂದ್ರೆ ಕಂಪನಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆದ್ರೆ ಸದ್ಯಕ್ಕೆ ಮಾರ್ಕೆಟ್ ಡೌನ್ ಇರೋದ್ರಿಂದ ತಾತ್ಕಾಲಿಕವಾಗಿ ಸ್ಲೋ ಆಗಿದೆ ಅಂತ. ಇನ್ಫೋಸಿಸ್ನ ಸದ್ಯದ ಪರಿಸ್ಥಿತಿ ನೋಡಿ. ಒಂದ್ ಕಡೆ ಕಂಪನಿಯ ವ್ಯಾಪಾರ ಮಾಡೆಲ್ ಮತ್ತು AI ತರಹದ ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅತ್ಯುತ್ತಮವಾಗಿದೆ, ಆದರೆ ಸಮಸ್ಯೆ ಇರೋದು ಹೊರಗಡೆ. ಅದರ ಅತಿದೊಡ್ಡ ಗ್ರಾಹಕರಿರುವ ಅಮೆರಿಕ ಮತ್ತು ಯುರೋಪ್ನಲ್ಲಿ ಆರ್ಥಿಕತೆ ಮಂದಗತಿಯಲ್ಲಿದೆ. ಇದರಿಂದಾಗಿ ಅಲ್ಲಿನ ಕಂಪನಿಗಳು ತಮ್ಮ IT ಬಜೆಟ್ಗಳನ್ನ ಕಡಿತಗೊಳಿಸುತ್ತಿವೆ. ಇದು ಇನ್ಫೋಸಿಸ್ ಎದುರಿಸುತ್ತಿರುವ ಅತಿದೊಡ್ಡ ಜಾಗತಿಕ ಅಪಾಯ. ಡಿಜಿಟಲ್ ಭವಿಷ್ಯದ ಎರಡನೇ ಆಯ್ಕೆ ವರದಿಯಲ್ಲಿ ಎಟರ್ನಲ್ ಅಂತ ಕರೆಯಲ್ಪಡುವ ಝೊಮ್ಯಾಟೊ. ಇದು ಭಾರತೀಯರ ಬಳಕೆ ಮತ್ತು ಅನುಕೂಲತೆಯ ವಿಕಾಸಕ್ಕೆ ಸಂಬಂಧಿಸಿದ ಪ್ಲಾಟ್ಫಾರ್ಮ್ ಆಧಾರಿತ ರಚನಾತ್ಮಕ ಬೆಳವಣಿಗೆಯ ಕಥೆ. ಅಂದ್ರೆ ಇದು ಬರೀ ಒಂದು ಫುಡ್ ಡೆಲಿವರಿ ಕಂಪನಿ ಅಷ್ಟೇ ಅಲ್ಲ, ನಮ್ಮ ಜೀವನ ಶೈಲಿ ಹೇಗೆ ಬದಲಾಗುತ್ತಿದೆ ಅನ್ನೋದರ ಮೇಲೆ ಮಾಡಿರೋ ಒಂದು ದೊಡ್ಡ ಬೆಟ್ ಇದ್ದಾಗೆ. ಝೊಮ್ಯಾಟೊದಂತಹ ಕಂಪನಿಗಳಲ್ಲಿ ಹೆಚ್ಚಿನ ಬೆಳವಣಿಗೆಯ ಸಾಮರ್ಥ್ಯ ಇರುತ್ತೆ. ಅದರ ಆಹಾರ ವಿತರಣಾ ವ್ಯವಹಾರ ಈಗ ಸ್ಥಿರವಾಗ್ತಿದೆ ಮತ್ತು ಕ್ವಿಕ್ ಕಾಮರ್ಸ್ ಅಂದ್ರೆ ಬ್ಲಿಂಕಿಟ್ ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿದೆ. ಆದ್ರೆ ಇಂತಹ ಕಂಪನಿಗಳ ಶೇರ್ ಬೆಲೆ ಅವುಗಳ ಸದ್ಯದ ಲಾಭಕ್ಕಿಂತ ಭವಿಷ್ಯದ ನಿರೀಕ್ಷೆಗಳ ಮೇಲೆ ಹೆಚ್ಚು ನಿಂತಿರುತ್ತೆ. ಇದುವೇ ದೊಡ್ಡ ರಿಸ್ಕ್. ಒಂದು ಸಣ್ಣ ಎಡವಟ್ಟು ಕೂಡ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಈ ಹೋಲಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಡಿಜಿಟಲ್ ಯುಗದ 2 ವಿಭಿನ್ನ ಹೂಡಿಕೆ ತತ್ವಗಳನ್ನ ತೋರಿಸ್ತೆ. ಇನ್ಫೋಸಿಸ್ ಒಂದು ರೀತಿ ಚೆನ್ನಾಗಿ ನಡೀತಾ ಇರೋ, ಲಾಭ ಮಾಡ್ತಾ ಇರೋ ಒಂದು ದೊಡ್ಡ ಅಂಗಡಿ ಇದ್ದಂಗೆ. ಅದರ ಮೌಲ್ಯವನ್ನ ವಾರ್ಷಿಕ ಆದಾಯ ಮತ್ತು ಲಾಭದ ಮೇಲೆ ಅಳೆಯಲಾಗುತ್ತೆ. ಆದ್ರೆ ಝೊಮ್ಯಾಟೊ ರಾಕೆಟ್ ವೇಗದಲ್ಲಿ ಬೆಳೀತಾ ಇರೋ ಒಂದು ಸ್ಟಾರ್ಟ್ಅಪ್ ಇದ್ದಾಗೆ. ಅದರ ಮೌಲ್ಯ ಅದು ಎಷ್ಟು ಗ್ರಾಹಕರನ್ನ ಹೊಂದಿದೆ ಮತ್ತು ಭವಿಷ್ಯದಲ್ಲಿ ಎಷ್ಟು ದೊಡ್ಡದಾಗಬಹುದು ಅನ್ನೋದ್ರ ಮೇಲೆ ನಿರ್ಧರಿಸಲಾಗುತ್ತೆ. ಎರಡೂ ವಿಭಿನ್ನ, ಎರಡಕ್ಕೂ ತಮ್ಮದೇ ಆದ ರಿಸ್ಕ್ಗಳಿವೆ. ಸೊ ಈ 5 ಬೇರೆ ಬೇರೆ ಕಂಪನಿಗಳನ್ನ ನೋಡಿದ್ಮೇಲೆ ಒಂದು ವಿಷಯ ಅಂತೂ ಸ್ಪಷ್ಟವಾಗತ್ತೆ. ಇದು ಅಲ್ಪಾವಧಿಯ ಲಾಭದ ಬಗ್ಗೆ ಅಲ್ಲ, ಬದಲಿಗೆ ದೀರ್ಘಾವಧಿಗಾಗಿ ಒಂದು ದೃಢವಾದ ಪೋರ್ಟ್ಫೋಲಿಯೋವನ್ನ ಹೇಗೆ ಕಟ್ಬೋದು ಅನ್ನೋದ್ರ ಬಗ್ಗೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವು ಬರೀ ಸ್ಟಾಕ್ಗಳಲ್ಲ, ಇವು ಭಾರತದ ಆರ್ಥಿಕತೆಯ ಬೇರೆ ಬೇರೆ ಕಥೆಗಳು. SBI ಭಾರತದ ಸಾಲದ ಬೆಳವಣಿಗೆಯನ್ನ, ಟೈಟಾನ್ ನಗರ ಪ್ರದೇಶದ ಪ್ರೀಮಿಯಂ ಬಳಕೆಯನ್ನ, M&M ಗ್ರಾಮೀಣ ಚೇತರಿಕೆಯನ್ನ, ಇನ್ಫೋಸಿಸ್ ಜಾಗತಿಕ ತಂತ್ರಜ್ಞಾನದ ಸ್ಥಿತಿಸ್ಥಾಪಕತ್ವವನ್ನ ಮತ್ತು ಝೊಮ್ಯಾಟೊ ಪ್ಲಾಟ್ಫಾರ್ಮ್ ಆಧಾರಿತ ಅನುಕೂಲತೆಯನ್ನ ಪ್ರತಿನಿಧಿಸುತ್ತವೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇಂದಿನ ಮಾರುಕಟ್ಟೆಯಲ್ಲಿರೋ ಈ ಅನಿಶ್ಚಿತತೆ ಇದೊಂದು ಅಡ್ಡಿಯೇ ಅಥವಾ ಒಂದು ಅವಕಾಶವೇ? ವರದಿಯ ಪ್ರಕಾರ ಇಂಥ ಗೊಂದಲದ, ಭಯದ ವಾತಾವರಣದಲ್ಲೇ ಸದ್ದಿಲ್ಲದೆ ದೀರ್ಘಾವಧಿಯ ಸಂಪತ್ತನ್ನು ಸೃಷ್ಟಿಸಲಾಗುತ್ತೆ.